ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಧೃತರಾಷ್ಟ್ರನು ಪುತ್ರ ವಧವನ್ನು ಕೇಳಿ ದುಃಖಿಸಿದುದು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ವ್ಯಸನದಿಂದ ಸಂಜಯನನ್ನು ಕುರಿತು, ಸಂಜಯ, ಭೀಮನಿಂದ ಯುದ್ಧದಲ್ಲಿ ನನ್ನ ಅನೇಕ ಪುತ್ರರು ಹತರಾದುದನ್ನು ನೋಡಿ ಭೀಷ್ಮನು ದ್ರೋಣನು ಕೃಪನು ಮಾಡಿದುದೇನು? ಸಂಜಯ, ಪ್ರತಿದಿನವೂ ನನ್ನ ಮಕ್ಕಳು ಯುದ್ಧದಲ್ಲಿ ಸಾಯುತ್ತಲೇ ಇರುವರಲ್ಲ. ದೈವವೇ ಆ ನನ್ನ ಮಕ್ಕಳನ್ನು ಕೊಲ್ಲುತ್ತಿರುವುದೆಂದು ಯೋಚಿಸುವೆನು. ನನ್ನ ಮಕ್ಕಳು ಪಾಂಡವರಿಂದ ಪರಾಜಿತರಾಗುತ್ತಲೇ ಇರುವರೇ ಹೊರತು ಅವರು ಜಯಿಸಿದ ದಿನವನ್ನು ನಾನು ಕೇಳಲೇ ಇಲ್ಲ. ಅಯ್ಯೋ, ಭೀಷ್ಮನು, ದ್ರೋಣನು, ಕೃಪನು, ಭೂರಿಶ್ರವಸ್ಸು, ಮಹಾವೀರನಾದ ಭಗದತ್ತನು, ಅಶ್ವತ್ಥಾಮನು ಇವರೇ ಮೊದಲಾಗಿ ಎಂತಹ ಯುದ್ಧದಲ್ಲಿಯೂ ಹಿಂತಿರುಗದ ಇನ್ನೂ ಅನೇಕ ಮಹಾಶೂರರ ನಡುವೆ ಇದ್ದುಕೊಂಡಿರುವಾಗಲೂ ನನ್ನ ಮಕ್ಕಳು ಯುದ್ಧದಲ್ಲಿ ಕೊಲ್ಲಲ್ಪಡುತ್ತಿರುವರೆಂದರೆ ಅದೃಷ್ಟಕ್ಕಿಂತಲೂ ಪ್ರಬಲವಾದುದು ಏನಿದೆ? ಮೂರ್ಖನಾದ ದುರ್ಯೋಧನನಾದರೂ ಹಿಂದೆ ನಾನು ಯುದ್ಧವು ಬೇಡವೆಂದು ಎಷ್ಟೆಷ್ಟು ವಿಧವಾಗಿ ಹೇಳಿದರೂ ಕೇಳದೆ ಹೋದನು. ಭೀಷ್ಮನು, ವಿದುರನು, ತಾಯಿಯಾದ ಗಾಂಧಾರಿಯು ಅವನ ಹಿತಕ್ಕಾಗಿ ಹೇಳಿದ ಮಾತನ್ನು ಕೇಳದೆ ದುರ್ಬುದ್ಧಿಯಿಂದ ಅವನು ಈ ಕಾರ್ಯಕ್ಕೆ ಕೈಯಕ್ಕೆದನು. ಅದಕ್ಕೆ ತಕ್ಕ ಫಲವು ಈಗ ಪ್ರಾಪ್ತವಾಯಿತು. ಆ ಭೀಮಸೇನನು ವಿವೇಕವಿಲ್ಲದ ನನ್ನ ಮಕ್ಕಳನ್ನು ಪ್ರತಿದಿನವೂ ಯಮಪುರಕ್ಕೆ ಸಾಗಿಸುತ್ತಿರುವನು. ವಿದುರನ ಉತ್ತಮ ನೀತಿವಾದಗಳನ್ನು ನಾನು ಕೇಳದೆ ಹೋದುದಕ್ಕೆ ಈಗ ಫಲವು ಪ್ರಾಪ್ತವಾಯಿತು. ಇನ್ನು ನಿನ್ನ ನಿನ್ನ ಮಗನನ್ನು ಜೂಜಿನಿಂದ ತಪ್ಪಿಸು. ಪಾಂಡವರೊಡನೆ ದ್ರೋಹವು ಬೇಡವೆಂದು ಆ ವಿದುರನು ನಮ್ಮ ಹಿತೈಷಿಗಳಾದ ಸುಹೃತ್ತುಗಳು ಎಷ್ಟೋ ವಿಧವಾಗಿ ನನಗೆ ಹೇಳಿದರು. ಮನುಷ್ಯನಿಗೆ ಹಿತಕರವಾದ ಔಷಧಿಯು ಕಹಿಯಾಗಿ ತೋರುವಂತೆ ಅವೊಂದನ್ನು ನಾನು ಆಧರಿಸದೆ ಹೋದೆನು. ಆ ಮಾತುಗಳೆಲ್ಲ ಈಗ ನಿಜವಾಗಿ ಕಂಡುಬರುತ್ತಿವೆ. ವಿದುರನು, ದ್ರೋಣನು, ಭೀಷ್ಮನು ಇನ್ನೂ ನಮ್ಮ ಬೇರೆ ಹಿತೈಷಿಗಳು ಹೇಳಿದ ಮಾತನ್ನು ಕೇಳದೆ ಕೌರವರು ಯುದ್ಧದಲ್ಲಿ ಸಾಯುತ್ತಿರುವರು. ಸಂಜಯ, ಮೀರಿ ಹೋದುದಕ್ಕೆ ಮಾಡುವುದೇನು? ಮುಂದಿನ ಯುದ್ಧ ವೃತ್ತಾಂತವನ್ನು ತಿಳಿಸು ಎಂದನು. ಅದಕ್ಕೆ ಆ ಸಂಜಯನು, ರಾಜ, ಆ ದಿನದ ಮಧ್ಯಾಹ್ನದಲ್ಲಿಯೇ ಲೋಕಕ್ಷಯಕರವಾದ ಘೋರ ಯುದ್ಧವು ಆರಂಭವಾಯಿತು. ಧರ್ಮಪುತ್ರನ ಅನುಜ್ಞೆಯಿಂದ ಅವನ ಕಡೆಯ ಸೈನ್ಯಗಳೆಲ್ಲ ಆತುರದಿಂದ ಭೀಷ್ಮನನ್ನು ಕೊಲ್ಲಲು ಹೊರಟವು. ದೃಷ್ಟದ್ಯುಮ್ನನು, ಶಿಖಂಡಿಯು, ಸಾತ್ಯಕಿಯು ಈ ಮೂವರು ಒಂದು ಕಡೆಯಲ್ಲಿ ತಮ್ಮ ತಮ್ಮ ಸೈನ್ಯಗಳನ್ನು ಸೇರಿಸಿಕೊಂಡು ಭೀಷ್ಮನನ್ನು ಎದುರಿಸಿ ಹೊರಟರು. ಮತ್ತೊಂದು ಕಡೆ ವಿರಾಟ, ದ್ರುಪದರಿಬ್ಬರು ಸಮಸ್ತ ಸೋಮಕ ಸೈನಿಕರೊಡನೆ ಭೀಷ್ಮನಿಗೆ ಎದುರಾಗಿ ಹೊರಟರು. ಕೇಕಯ ವೀರರು, ದೃಷ್ಟಕೇತುವು, ಕುಂತಿ ಭೋಜನು ಒಂದಾಗಿ ಯುದ್ಧ ಸನ್ನಾಹದಿಂದ ಸೈನ್ಯಗಳನ್ನು ಸೇರಿಸಿಕೊಂಡು ಅವರು ಭೀಷ್ಮನನ್ನೇ ಎದುರಿಸಿದರು. ಅರ್ಜುನನು, ಉಪಪಾಂಡವರು, ಚೇಕಿತಾನನು, ದುರ್ಯೋಧನನಿಂದ ಯುದ್ಧಕ್ಕಾಗಿ ಕಳುಹಿಸಲ್ಪಟ್ಟ ಇತರ ರಾಜರನ್ನು ಎದುರಿಸಿ ಹೋದರು. ಅಭಿಮನ್ಯುವು, ಘಟೋತ್ಕಚನು, ಭೀಮಸೇನನು ಕೌರವರನ್ನು ಎದುರಿಸಿದರು. ಆ ಮೂರು ಕಡೆಯಲ್ಲಿಯೂ ಪಾಂಡವರು ಕೌರವರನ್ನು ಕೊಲ್ಲುತ್ತಾ ಬಂದರು. ಹಾಗೆಯೇ ನಿನ್ನವರು ಯುದ್ಧದಲ್ಲಿ ಪಾಂಡವರ ಕಡೆಯವರನ್ನು ಕೊಲ್ಲುತ್ತಾ ಬಂದರು. ದ್ರೋಣನು ಸೋಮಕರನ್ನು, ಸೃಂಜಯರನ್ನು ಕೊಲ್ಲುವುದಕ್ಕಾಗಿ ಅವರನ್ನು ಎದುರಿಸಿದನು. ದ್ರೋಣನು ಸರಂಜಯ ಸೈನ್ಯದಲ್ಲಿ ಅನೇಕರನ್ನು ಕೊಲ್ಲುತ್ತಾ ಬರಲು ಅಲ್ಲಿ ಪ್ರಬಲವಾದ ಹಾಹಾಕಾರ ಉಂಟಾಯಿತು. ದ್ರೋಣನ ಬಾಣದಿಂದ ಗಾಯಪಟ್ಟ ಅನೇಕ ಕ್ಷತ್ರಿಯರು ರಣರಂಗದಲ್ಲಿ ವ್ಯಾಧಿಗ್ರಸ್ತರಂತೆ ಬಿದ್ದು ಹೊರಳಾಡುತ್ತಿದ್ದರು. ಕೂಗುತ್ತಲೂ ಅರಚುತ್ತಲೂ ಮೊರೆಯಿಡುತ್ತಲೂ ಇರುವ ಜನರ ಕೂಗು ಎಡೆಬಿಡದೆ ಕೇಳಿಸುತ್ತಿತ್ತು. ಇದರಂತೆಯೇ ಭೀಮನು ಕೌರವರೊಡನೆ ಭಯಂಕರ ಯುದ್ಧವನ್ನು ಆರಂಭಿಸಿ ಬೇರೊಬ್ಬ ಯಮನೋ ಎಂಬಂತೆ ಅವರನ್ನು ಕೊಲೆ ಮಾಡುತ್ತಿದ್ದನು. ಈ ಹೊಡೆದಾಟದಲ್ಲಿ ಭಯಂಕರವಾದ ರಕ್ತ ನದಿಯು ಪ್ರವಹಿಸಿತು. ಯುದ್ಧರಂಗವು ನೋಡುವುದಕ್ಕೆ ಭಯಂಕರವಾಯಿತು. ಇಷ್ಟರಲ್ಲಿ ಭೀಮನು ಕೋಪದಿಂದ ಗಜಸೈನ್ಯಕ್ಕೆ ಪ್ರವೇಶಿಸಿ ಆನೆಗಳನ್ನು ಕೊಲ್ಲುತ್ತಾ ಬಂದನು. ಭೀಮನ ಬಾಣದಿಂದ ಹೊಡೆಯಲ್ಪಟ್ಟ ಅನೇಕ ಗಜಗಳು ಅಲ್ಲಲ್ಲಿ ಸತ್ತು ಬಿದ್ದವು. ಕೆಲವು ಕೂಗಿಕೊಂಡವು, ಕೆಲವು ದಿಕ್ಕು ತಿಳಿಯದೆ ಅಲೆದಾಡುತ್ತಿದ್ದವು, ಕೆಲವು ಓಡಿಹೋದವು. ದೊಡ್ಡ ದೊಡ್ಡ ಆನೆಗಳೆಲ್ಲವೂ ಸೊಂಡಿಲು ಕಿತ್ತು ಮೈಯೆಲ್ಲವೂ ಹರಿದು ಭಯದಿಂದ ಅರಚುತ್ತಾ ಕೆಳಕ್ಕುರುಳಿ ಸಾಯುತ್ತಿದ್ದವು.
ಇದೇ ಸಮಯದಲ್ಲಿ ನಕುಲ ಸಹದೇವರಿಬ್ಬರು ನಿನ್ನ ಕಡೆಯ ಕುದುರೆಯ ಸೈನ್ಯವನ್ನು ಬಡಿದು ಕೊಲ್ಲುತ್ತಿದ್ದರು. ಸುವರ್ಣಾಲಂಕೃತಗಳಾದ ಕುದುರೆಗಳು ಅಲ್ಲಲ್ಲಿ ಕೊಲೆಗೀಡಾಗಿ 100,000 ಲೆಕ್ಕದಿಂದ ನೆಲಕ್ಕೆ ಬಿದ್ದವು. ಹೀಗೆ ಪೆಟ್ಟು ತಿಂದ ಕುದುರೆಗಳಲ್ಲಿ ನಾಲಗೆ ಕಿತ್ತು ನಿಟ್ಟುಸಿರು ಬಿಟ್ಟು ಭಯದಿಂದ ಕೂಗುತ್ತಾ ಮೃತಪ್ರಾಯವಾಗಿದ್ದ ಕುದುರೆಗಳ ದೇಹದಿಂದ ರಣರಂಗವೆಲ್ಲ ತುಂಬಿ ಹೋಯಿತು. ಮತ್ತೊಂದು ಕಡೆ ಅರ್ಜುನನು ರಥಿಕರಾದ ಕ್ಷತ್ರಿಯರನ್ನು ಕೊಲ್ಲುತ್ತಾ ಬಂದನು. ಮುರಿದ ರಥಗಳಿಂದಲೂ ತುಂಡಾದ ಧ್ವಜಗಳಿಂದಲೂ ಪುಡಿ ಪುಡಿಯಾಗಿ ಕತ್ತರಿಸಲ್ಪಟ್ಟ ಮಹಾ ಆಯುಧಗಳಿಂದಲೂ ಕತ್ತರಿಸಲ್ಪಟ್ಟ ಛತ್ರ ಚಾಮರ ವ್ಯಜನಾದಿ ಚಿಹ್ನೆಗಳಿಂದಲೂ ಹಾರ ಕೇಯೂರ ಕುಂಡಲಾದಿ ಆಭರಣಗಳಿಂದಲೂ ಹರಿದ ಶಿರೋವಸ್ತ್ರಗಳಿಂದಲೂ ಪತಾಕೆಗಳಿಂದಲೂ ರಣಭೂಮಿಯೆಲ್ಲ ತುಂಬಿ ಭಯಂಕರವಾಗಿದ್ದಿತು. ಅಲ್ಲಲ್ಲಿ ಕಿತ್ತು ಬಿದ್ದ ಕಡಿವಾಣಗಳಿಂದಲೂ ನೊಗದ ಕಟ್ಟುಗಳಿಂದಲೂ ರಣಭೂಮಿಯು ವಸಂತ ಕಾಲದಲ್ಲಿ ಪುಷ್ಪಿತವಾದ ತೋಟದಂತೆ ಕಾಣಿಸುತ್ತಿತ್ತು. ಇತ್ತಲಾಗಿ ಭೀಷ್ಮನು, ದ್ರೋಣನು, ಕೃಪನು, ಅಶ್ವತ್ಥಾಮನು ಇವರೆಲ್ಲರೂ ಕೋಪದಿಂದ ಪಾಂಡವ ಸೈನ್ಯವನ್ನು ಧ್ವಂಸ ಮಾಡುತ್ತಾ ಬಂದರು. ಅತ್ತಲಾಗಿ ಪಾಂಡವರು ಕೋಪದಿಂದ ನಿನ್ನ ಸೈನ್ಯವನ್ನು ಕೊಲ್ಲುತ್ತಾ ಬಂದರು. ಉಭಯ ಪಕ್ಷದಲ್ಲಿಯೂ ಪ್ರಬಲವಾದ ಜನ ಕ್ಷಯವಾಯಿತು. ಇದು 89ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.